ಸ್ವಲ್ಪ ಡಿಸೈನ್ ಆಗಿ ನೀವು ಇಲ್ಲೊಂದು ಟೇಪ್ ಸುತ್ತುತ್ತೀರಾ, ಇಲ್ಲ ಏನು ಮಾಡ್ತೀರಾ, ಇಲ್ಲ ಇನ್ನೂ ಚೆನ್ನಾಗಿ ಐಡಿಯಾ ಬರುತ್ತೆ ಒಬ್ರೊಬ್ರಿಗೆ. ಏನೇ ಬಿಸ್ನೆಸ್ ಮಾಡಬೇಕಾದ್ರೂ ಫಸ್ಟ್ ಲೈಸೆನ್ಸ್ ತೊಗೊಳ್ಳಿ. ಯಾಕಂದರೆ ನಮ್ಗೆ ಆಗದೆ ಇರೋರು ತುಂಬ ಜನ ಇರ್ತಾರೆ. ಆಗದೆ ಇರೋರು ಏನು ಮಾಡ್ತಾರೆ, ಕಂಪ್ಲೇಂಟ್ ಕೊಡೋದು ಅದು ಇದು ಏನೋ ಮಾಡ್ತಾರೆ, ಕಿತಾಪತಿ ಕೆಲಸ ಮಾಡೇ ಮಾಡ್ತಾರೆ. ನೋಡಿ, ನೀವು ಮನೇಲೆ ಕಡಲೆ ಹಿಟ್ಟು ಹಾಕ್ದೆ ಮಸೂರ್ ದಾಲ್ ಹಾಕ್ದೆ ರಿಸಲ್ಟ್ ಬರಲ್ಲ. ಫುಲ್ಲು ಮೈಗೆಲ್ಲ ಇದೆ ಹಚ್ಕೊಳ್ಳೋದು ಇಲ್ಲ ಇನ್ನೂ ಚೆನ್ನಾಗಿ ಐಡಿಯಾ ಬರುತ್ತೆ. ಈ ಥರ ಬಿಸ್ನೆಸ್ ಮಾಡೋರು ಮಾಡ್ಬೋದು. ನಮಸ್ಕಾರ, ನಾನು ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನು ಅಂತ ನೋಡ್ತಾ ಇದ್ದೀರಾ, ಸೋಪ್ ಮಾಡೋದು ಮೋಲ್ಡ್ ಇದು ಆಯ್ತಾ. ನಾನು ಅವಾಗ ಸುಮ್ಮನೆ ನಾನು ಸೋಪ್ ಮಾಡಿ ಮಾರಲ್ಲ. ತುಂಬಾ ಜನ ಕೇಳ್ತಾ ಇದ್ದಾರೆ, ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿದ್ದಾರೆ. ನಂದು ಇದಿದೆಯಲ್ಲ ಫೇಸ್ ವಾಶ್ ಪೌಡರು, ಆ ಫೇಸ್ ವಾಶ್ ಪೌಡರ್ ಹಾಕ್ಬಿಟ್ಟು ಒಬ್ರು ಸೋಪ್ ಮಾಡಿದ್ರು. ಅದನ್ನ ನಾನು ಸುಮ್ಮನೆ ಯಾರಿಗೋ ಹೇಳ್ದೆ, ಅವರು ಮಾರಕ್ಕಲ್ಲ. ಅವರು ನೋಡಿಮ್ಮ ನಿಮ್ ಫೇಸ್ ವಾಶ್ ಪೌಡರ್ ಇಂದ ತುಂಬಾ ಚೆನ್ನಾಗಿ ಸೋಪ್ ಅಂತು, ನಾನು ಬರೀ ಇದನ್ನ ಮುಖಕ್ಕೆ ಮಾತ್ರ ಹಚ್ಕೊಳಕ್ ಹೇಳಿದ್ರಿ ನೀವು, ನಾನು ಇವಾಗ ಬಾಡಿಗೆಲ್ಲ ಹಚ್ಕೊಳ್ತಾ ಇದ್ದೀನಿ ಅಂತ. ಸರಿ, ನನಗೂ ಒಂದು ಐಡಿಯಾ ಬಂತು. ಇದಕ್ಕೆ ನಾನು ತುಂಬಾ ಐಟಮ್ ಹಾಕ್ತಿರ್ತೀನಿ. ಮಸೂರ್ ದಾಲು, ಹೆಸರು ಕಾಳು, ಕಡಲೆಕಾಳು, ಓಟ್ಸು, ಬಾದಾಮಿ, ಕಾಬೂಲ್ ಕಡಲೆಕಾಳು, ಆಮೇಲೆ ಕಡಲೆ ಬೇಳೆ ಇಷ್ಟು ಹಾಕಿ ಬೀಸಿ, ಆಮೇಲೆ ರೋಸ್ ಪೆಟಲು, ಜೇಷ್ಟ್ ಮಧು, ಮಂಜಿಷ್ಟ, ನೀಮ್ ಪೌಡರು, ತುಳಸಿ ಪೌಡರು, ತುಂಬಾ ಅಂದ್ರೆ ತುಂಬಾ ಐಟಮ್ ಹಾಕಿರ್ತೀನಿ. ತುಂಬಾ ಎಲ್ರಿಗೂ ಒಳ್ಳೆ ರಿಸಲ್ಟ್ ಕೊಡ್ತಿದೆ. ಇಷ್ಟು ಹಾಕೊಂಡು ಮುಖ ತೊಳ್ಕೊಂಡ್ರೆ ಸಾಕು, ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಿದೆ. ಎಲ್ರು ಇದರಲ್ಲಿ ಸೋಪ್ ಮಾಡ್ಬೋದಾ ಅಂತ ನಾನು ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದೆ. ನಾನು ಯಾವಾಗೋ ಮಾಡಿ ನಾನು ಉಪಯೋಗಿಸ್ತಾ ಇದ್ದೀನಿ ಇವಾಗ. ನಾನು ಮೊದಲು ಯಾವಾಗ್ಲೂ ಲಕ್ಸು ಅಂತ ಉಪಯೋಗಿಸ್ತಿದ್ದೆ. ನಾನು ತುಂಬಾ ವರ್ಷದಿಂದ ಲಕ್ಸೆ ಉಪಯೋಗಿಸ್ತಾ ಇದ್ದಿದ್ದು. ಇವಾಗ ನಾನೇ ಈ ಸೋಪ್ ಮಾಡ್ಕೊಂಡು ಉಪಯೋಗಿಸ್ತಾ ಇದ್ದೀನಿ. ಅದು ಹೇಗ್ ಬರುತ್ತೆ ಏನು ಅಂತ ಇವಾಗ ವಿಡಿಯೋ ಮಾಡ್ತೀನಿ ನಾನು. ಯಾಕಂದ್ರೆ ಮಾಡಿ ಯೂಸ್ ಮಾಡದ್ಮೇಲೆ ನಾನು ವಿಡಿಯೋ ಮಾಡ್ತಿರೋದು. ಇವಾಗ ಹೇಗೆ ಅಂತ ನಾನು ತೋರಿಸ್ತೀನಿ, ಹೇಗ್ ಮಾಡೋದು, ಏನೇನ್ ಬೇಕು ಅಂತ. ಜಾಸ್ತಿ ಏನು ಬೇಡ ಇದಕ್ಕೆ, ತುಂಬಾ ಸಿಂಪಲ್ ಆಗಿ ಮಾಡ್ಬೋದು. ಹೇಗೆ ಅಂತ ನೋಡ್ತೀನಿ. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು, ಲೈಕ್ ಮಾಡ್ಬೇಕು. ಓಕೆನಾ? ಬನ್ನಿ ಇವಾಗ ಮಾಡೋಣ. ನಾನು ನೋಡಿ, ಆನ್ಲೈನ್ ಅಲ್ಲಿ ಸಿಗುತ್ತೆ ಸೋಪ್ ಬಾರ್ ಅಂತ ಹೇಳಿ, ವ್ಯಾಕ್ಸ್ ಈ ತರ ಸಿಗುತ್ತೆ. ಇದು ಈ ತರ ಇರುತ್ತೆ. ಇದರಲ್ಲಿ ನಾನು ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ಅಂತ. ನಾನಿದು ಮಾಡಿ ಉಳಿದಿರೋದು. ಅದಕ್ಕಿಂತ ಮುಂಚೆ ಒಂದು ಪಾತ್ರೆ, ನಾನು ಸುಮ್ಮನೆ ಬಾಂಡ್ಲಿ ಇಟ್ಟಿದ್ದೀನಿ. ನೀವು ಯಾವ ಪಾತ್ರೆ ಆದ್ರೂ ತಗೊಳ್ಬೋದು. ಪಾತ್ರೆ ನೀರಿಟ್ಟಿದ್ದೀನಿ, ಡಬಲ್ ಬಾಯ್ಲ್ ಮಾಡ್ಬೇಕಿದು. ಡೈರೆಕ್ಟ್ ಆಗಿ ಒಲೆ ಮೇಲೆ ಇಡಬಾರ್ದು, ಡಬಲ್ ಬಾಯ್ಲ್ ಮಾಡ್ಬೇಕು. ನೀರಿಟ್ಟಿದ್ದೀನಿ, ಅದು ಕಾಯೋವರೆಗೂ ನಾನು ಇದನ್ನ ತೋರಿಸ್ತೀನಿ. ಈ ತರ ಇರುತ್ತೆ ನಮ್ಗೆ ವ್ಯಾಕ್ಸ್, ಈ ತರ ಇರುತ್ತೆ. ಇದನ್ನ ಒಂದು ಸೋಪ್ಗೆ 1 ಇಂಚ್ ಅಂತ ಅನ್ಕೊಳ್ಳೋಣ. ಇಷ್ಟ ಹಾಕೊಳ್ತೀನಿ. 3. ಇವಾಗೆಲ್ಲ ಆನ್ಲೈನ್ ಅಲ್ಲಿ ಗರ್ ಸೋಪು ಅಂತ ತುಂಬಾ ಫೇಮಸ್ ಆಗಿದೆ. ನೋಡಿ, ನಾನಿಷ್ಟು 1 ಇಂಚದ್ದು 3 ಹಾಕೊಂಡಿದ್ದೀನಿ. ಹಾಕೊಂಡು ಇದಕ್ಕೆ ಹಾಕೊಳ್ತೀನಿ. ಯಾವ್ದಾದ್ರೂ ಪಾತ್ರೆಗೆ ಹಾಕೊಳ್ಳಿ ನೀವು. ಓಕೆನಾ? ನೀರ್ ಕಾಯಿಲಿ, ಇದನ್ನ ಇಡ್ಬೇಕು. ಇದಕ್ಕೆ ನಾವಿವಾಗ ನಮ್ದು ಫೇಸ್ ವಾಶ್ ಪೌಡರ್ನ ಒಂದು ಪಾತ್ರೆಗೆ ಹಾಕೊಂಡು ಕಲ್ಸ್ಕೊಳ್ಳೋಣ. ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಐಟಮ್ ಇರುತ್ತೆ. ವಿಡಿಯೋ ನೋಡ್ಬೋದು, ಪ್ರತಿಯೊಂದು ವಿಡಿಯೋ ಮಾಡಿರ್ತೀನಿ. ತುಂಬಾ ಐಟಮ್ ಇರುತ್ತೆ. ನೀಮ್ ಪೌಡರ್ ಇರುತ್ತೆ, ಆಮೇಲೆ ಆರೆಂಜ್ ಪೀಲ್ ಪೌಡರ್ ಇರುತ್ತೆ, ರೋಸ್ ಇರುತ್ತೆ, ಕಚೋರ ಅಂತ ಒಂದು ಪುಡಿ ಸಿಗುತ್ತೆ, ಅದನ್ನ ಹಾಕ್ತೀನಿ ನಾನು. ಅರ್ಶಿನ ಒಂದು ಹಾಕಿರಲ್ಲ, ಯಾಕಂದ್ರೆ ತುಂಬಾ ಜನಕ್ಕೆ ಅರ್ಶಿನ ಆಗಲ್ಲ. ಹಾಗಾಗಿ ನಾನು ಅರ್ಶಿನ ಪುಡಿ ಒಂದು ಹಾಕಿರಲ್ಲ. ನಾನು ಇವಾಗ ಇದಕ್ಕೆ ಹಾಕೊಳ್ತೀನಿ. ತುಂಬಾ ಜನಕ್ಕೆ ಮೊಡವೆ ಆಗೋಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ಅರ್ಶಿನ ಕೆಲವೊಬ್ರಿಗಲ್ಲ, ತುಂಬಾ ಜನಕ್ಕಾಗಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಅರ್ಶಿನ ಮಿಕ್ಸ್ ಮಾಡಿರಲ್ಲ. ಅರ್ಶಿನ ನೀವು ಮುಖಕ್ಕೆ ಹಾಕಂಗಿದ್ರೆ ನೀವು ಮನೆಯಲ್ಲಿ ಅಡಿಗೆಗೆ ಹಾಕೊಳ್ತೀರಲ್ಲ,
ಆ ಅರ್ಶಿನಂತೂ ಹಾಕೊಳ್ಬೇಡಿ, ಅದು ಅಡಿಗೆಗಂತಾನೆ ಇರುತ್ತೆ. ನೋಡಿ, ಇದು ಕಸ್ತೂರಿ ಅರ್ಶಿನ. ಕಸ್ತೂರಿ ಅರ್ಶಿನ ನಿಮ್ಗೆಲ್ಲ ಗ್ರಂಥಿಗೆ ಅಂಗಡಿಲೂ ಸಿಗುತ್ತೆ. ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ, ಆಯುರ್ವೇದ ಶಾಪಲ್ಲಿ ಸಿಗುತ್ತೆ. ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಅರ್ಧ ಸ್ಪೂನ್ ಹಾಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡೆ ಇವಾಗ ಒಂದ್ ಸ್ವಲ್ಪ ನೀರಲ್ಲಿ ಹಾಕಿ ಕಲಿಸ್ಕೊಳ್ಳೋಣ. ಇದಕ್ಕೆ ಅಲೋವೆರಾ ಪುಡಿ ಪ್ರತಿಯೊಂದು ಹಾಕಿದ್ದೀನಿ ನಾನು. ಎಲ್ರಿಗೂ ಆಶ್ಚರ್ಯ, ಅಲೋವೆರಾ ಪುಡಿ ಸಿಗುತ್ತಾ ಅಂತ ಹೇಳಿ ಅಲೋವೆರಾ ಪುಡಿ ಹಾಕ್ತೀನಿ ನಾನು. ಪ್ರತಿಯೊಂದು ಹಾಕಿರ್ತೀನಿ ನಾನು. ಈಗ ನೋಡಿ, ಇದು ಕಾಯ್ತಾ ಇದೆ. ಡಬಲ್ ಬಾಯ್ಲ್ ಮಾಡಬೇಕು, ಈಗಲೇ ಹೇಳಿದ್ದೀನಿ ನಾನು. ಅದು ಕಾಯ್ತಾ ಇರಲಿ, ಮೆಲ್ಟ್ ಆಗಲಿ ಅದು. ನಾವು ಇದನ್ನ ಹಾಗೆ ಇಲ್ಲಿ ಇಟ್ಕೊಂಡು ಕಲಿಸ್ಕೊಳ್ಳೋಣ. ಅದನ್ನು ಹಾಗೆ ತೋರಿಸ್ತೀನಿ. ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಪಿಗ್ಮೆಂಟೇಶನ್ ಅಂತೀರಾ, ಬಂಗು ಅಂತೀರಾ, ಆಮೇಲೆ ಆಯಿಲ್ ಸ್ಕಿನ್ ಇರೋರ್ಗೆ ಎಲ್ರಿಗೂ ತುಂಬಾ ಒಳ್ಳೇದು. ಎಷ್ಟು ಚೆನ್ನಾಗಾಯ್ತು. ನಾನು ಪೌಡ್ರ್ ಹಚ್ಕೊಳ್ಳೋದಿದ್ರೆ ಇಷ್ಟೇ ಸಾಕು. ಇಷ್ಟರಲ್ಲೇ ನಿಮ್ಗೆ ಎಲ್ಲನೂ ಕಡಿಮೆ ಆಗುತ್ತೆ. ಕಪ್ಪು ಕಲೆ ಎಲ್ಲ ಕಡಿಮೆ ಆಗುತ್ತೆ. ನಾನು ಅರಿಶಿಣ ಒಂದು ಹಾಕಿರಲ್ಲ. ಮತ್ತು ಮೆಲ್ಟ್ ಆಗುತ್ತೆ. ಈ ತರ ಮೆಲ್ಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದು ವ್ಯಾಕ್ಸ್ ಅಲ್ವಾ. ಇದನ್ನ ಗಂಟೆಯಲ್ಲಿ ಕಲಿಸ್ಕೊಳ್ಳಿ. ತುಂಬಾ ನೀರು ಮಾಡ್ಕೊಬೇಡಿ. ಮಂಜಿಷ್ಟ ಎಷ್ಟು ಒಳ್ಳೇದು. ಆಮೇಲೆ ಗಂಧದ ಪುಡಿ ಹಾಕಿರ್ತೀನಿ, ಬಾದಾಮಿ ಹಾಕಿರ್ತೀನಿ, ಎಲ್ಲ ಹಾಕಿರ್ತೀನಿ. ಈ ತರ ಕಲಿಸ್ಕೊಂಡಿದ್ದೀನಿ. ಬಿಸಿ ಇರುತ್ತೆ, ಸ್ವಲ್ಪ ಇದು ಮೆಲ್ಟ್ ಹಾಕ್ಬೇಕು. ಯಾಕಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡರ್ ಕೊಡ್ಬೋದು. ಇನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ರೆ ಬೇಗ ಆಗ್ತಿತ್ತು. ನಾನು ವಿಡಿಯೋದಲ್ಲಿ ಮಾತಾಡ್ತಾ ವಿಡಿಯೋ ಮಾಡ್ತಿದ್ರೆ ಏನು ಬಣ್ಣ ಇಲ್ಲೇ ಪೀಸ್ ಮಾಡ್ತೀನಿ ನಾನು. ಒಳ್ಳೆ ಹಲ್ವಾ ಇದ್ದಂಗಿದೆ ಅಂತ. ಮಕ್ಕಳ ಕೈಗೆಲ್ಲ, ಚಿಕ್ಕ ಮಕ್ಕಳ ಕೈಗೆಲ್ಲ ಸಿಗೋ ತರ ಇಡ್ಬೇಡಿ. ಹಲ್ವಾ ಅಂತ ತಿಂತಾರೆ. ನನಗೇನು ಒಳ್ಳೆ ಈ ನಾವು ಚೈನಾ ಗ್ರಾಸ್ ಅಲ್ಲಿ ಹಲ್ವಾ ಮಾಡ್ತೀವಲ್ಲ, ಆ ತರ ಇದೆ. ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ರೆ ಬೇಗ. ನೋಡಿ, ಈ ತರ ಮೆಲ್ಟ್ ಆಗುತ್ತೆ. ನೀವು ಯಾವ ಪಾತ್ರೆ ಆದ್ರೂ ಇಟ್ಕೊಳ್ಬೋದು, ಗಾಜಿಂದೇ ಆಗ್ಬೇಕು ಅಂತೇನಿಲ್ಲ. ಯಾವ ಪಾತ್ರೆ ಆದ್ರೂ ಇಟ್ಕೊಳ್ಬೋದು. ಇನ್ನು ಸ್ವಲ್ಪ ಇದು ಮೆಲ್ಟ್ ಆಗ್ಬೇಕು. ನೋಡಿ, ಈಗಲೇ ಒಂಥರ ನೊರೆ ಬರೋಕ್ಕೆ ಶುರು ಆಯ್ತು. ಈಗ ಹೆಂಗ್ರು ಮಿಕ್ಸ್ ಆಗ್ಬೇಕಲ್ವಾ. ನಾನ್ ಮಾಡೋ ರೀತಿಲಿ ಹೇಳ್ಕೊಡ್ತಾ ಇರೋದು, ಅದಕ್ಕಂತಾನೆ ಕ್ಲಾಸ್ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ನಾನು ಹೇಗ್ ಮಾಡ್ತೀನಿ ಹಾಗೆ ಹೇಳ್ಕೊಡ್ತಾ ಇರೋದು. ಇವಾಗ ಆನ್ಲೈನ್ ಅಲ್ಲೆಲ್ಲ ಗರ್ ಸೋಪು ಅಂತ ತುಂಬಾ ಫೇಮಸ್ ಆಗಿದೆ. ಸೇಮ್ ನಿಮ್ಗೆ ಅದೇ ತರ ಬರುತ್ತೆ. ಈ ಗರ್ ಸೋಪ್ ನೀವೇನ್ ಯೂಸ್ ಮಾಡ್ತೀರಾ ಅದೇ ತರಾನೇ ಇರುತ್ತೆ ಇದು. ತುಂಬಾ ಜನ ಕೇಳ್ತಾ ಇದ್ರು, ಅಮ್ಮ ಸೋಪ್ ಮಾಡಂಗೆ ವಾಟ್ಸಪ್ ಬಂದು, ಅಮ್ಮ ಸೋಪ್ ಮಾಡೋದು ತೋರಿಸ್ಕೊಡಿ ಅಂತ. ಒಂದ್ಸರಿ ಮಾಡಿದ್ದೆ, ಆದ್ರೆ ಅವಾಗ ನಾನು ಇದು ಮಾಡ್ತಾ ಇರ್ಲಿಲ್ಲ, ಪ್ರಾಡಕ್ಟ್ ಎಲ್ಲ ಮಾಡ್ತಿರ್ಲಿಲ್ಲ. ಆಗ ಮುಖ ತೊಳೆಯಕ್ಕಾದ್ರೂ ಇಟ್ಕೊಳ್ಬೋದು, ಇಲ್ವಾ ಸ್ನಾನಕ್ಕಾದ್ರೂ ಇಟ್ಕೊಳ್ಬೋದು. ನಾನು ಸ್ನಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಎಲ್ಲ ಕರಗಿತ್ತು. ನಾವು ಇದು ಸ್ಪೂನಲ್ಲಿ ಇದ್ದಿದ್ದು, ಸೌಟಲ್ಲಿ ಇದ್ದಿದ್ದು ಹಾಕ್ತಿದ್ವಲ್ಲ, ಅದು ಗಟ್ಟಿ ಇದೆ. ಈ ತರ ಆಗತ್ತೆ. ಒಂಚೂರು ಚೂರು 10 ನಿಮಿಷ ಆಯ್ತು.
ನಮಗೆ ಒಂದಿಷ್ಟು ಸೋಪ್ ಮಾಡೋದಕ್ಕೆ ಒಂಚೂರು ಇದಿಲ್ಲ ಅಲ್ವಾ, ಆಫ್ ಮಾಡ್ಕೊಳ್ತೀನಿ. ಇಲ್ಲಿ ಇದೆಲ್ಲ ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ. ನನ್ನ ಫೋನು ಆರ್ಡರ್ ತಗೊಳ್ತಾ ಇದ್ದೀನಿ ಹಾಗೇನೆ. ಇದು ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. ಹುಷಾರು, ಬಿಸಿ ಇರುತ್ತೆ, ನೀವು ಬಿಸಿನೇ ಹಾಕ್ಕೊಳ್ಬೇಕು. ಆನ್ಲೈನ್ ಸಿಗುತ್ತೆ, ನೀವು ಆನ್ಲೈನಲ್ಲಿ ತಗೊಳ್ಬೋದು. 4 ಸೋಪ್ ಆಗುತ್ತೆ, 3 ಆಗುತ್ತೆ. ನಾವು 3 ಸೋಪ್ ಇದಕ್ಕೆ ಹಾಕ್ತೀವಿ. ಆರ್ಟ್ ಶೇಪ್ ಚೆನ್ನಾಗಿದೆ. ವಾವ್, ಮೂರೂವರೆ ಸೋಪ್ ಆಯ್ತು. ಇದು ನಮಗೆ ಸಿಲಿಕಾನ್ದು, ಹಾಗಾಗಿ ಒಬ್ರೊಬ್ರು ಬೇರೆದಾದ್ರೆ ಎಣ್ಣೆ ಹಚ್ಚೋದೆಲ್ಲ ಮಾಡಬೇಕು. ಸಿಲಿಕಾನ್ದಾದ್ರೆ ನಿಮಗೆ ಏನು ಹಾಕೊಳ್ಳೋದು ಬೇಡ, ಎಣ್ಣೆ ಎಲ್ಲ ಏನು ಹಾಕೋದು ಬೇಡ. ಸ್ವಲ್ಪ ಇದು ಕೂಲ್ ಆಗಕ್ಕೆ ಬಿಟ್ಬಿಡ್ಬೇಕು. ಅದು ನೆರಳಲ್ಲೇ ಒಣಗಬೇಕು. ಕೂಲ್ ಆಗಕ್ಕೆ ನಿಮಗೆ ಒಂದು 2 ಅವರ್ 4 ಅವರ್ ಅದು ತಗೊಳುತ್ತೆ, ಆಯ್ತಾ. ಇದು ಆಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ. ತುಂಬಾ ಕೂಲ್ ಆಗಬೇಕು, ತುಂಬಾ ಅಂದ್ರೆ ತುಂಬಾ ಕೂಲ್ ಆಗಬೇಕು. ನೋಡಿ, ನಮ್ಗೆ ಇವಾಗ 3 ಸೋಪಿನ ಲೆಕ್ಕ ಆಯ್ತು. 3 ಸೋಪ್ಗೆ ಅದು ಆನ್ಲೈನಲ್ಲಿ ಏನೋ ಯಾವುದೋ ಒಂದು ಸೋಪು ಫೇಮಸ್ ಆಗಿದೆಯಲ್ಲ, 300 ಚಿಲ್ಲರೆ. ಒಂದು ಸೋಪ್ 100 ರೂಪಾಯಿ ಬೀಳುತ್ತೆ. ನಮ್ಗಿಲ್ಲಿ ಒಂದು 30 ರೂಪಾಯಿನೂ ಬೀಳಲ್ಲ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಅದ್ರಲ್ಲಿ ಮುಖ ತೊಳೆದು ತೋರಿಸ್ತೀನಿ. ನಾನು ಈ ಬಿಸಿನೀರು ಇರುತ್ತಲ್ಲ, ಆ ಬಿಸಿನೀರು ಹಾಕ್ಬಿಟ್ಟು ನೀವು ತಕ್ಷಣ ಕ್ಲೀನ್ ಮಾಡ್ಬಿಡ್ಬೋದು. ನೋಡಿ ಹೇಗ್ ಬರ್ತಾ ಇದೆ ಸೋಪ್ ಕೊಟ್ಟು. ನೋಡಿ ನೋಡಿ ನೋಡಿ, ನೋಡಿದ್ರ ನೀವು ಇದನ್ನ ವಾಶ್ ಬೇಸನ್ ತೊಳೆಯೋದಕ್ಕೆ ಏನಕ್ಕೆ ಬೇಕಾದ್ರೆ ಯೂಸ್ ಮಾಡ್ಬೋದು. ನಂಗೆ ಟೈಮ್ ಇಲ್ಲ, ಪಾತ್ರೆ ತೊಳೆಯೋದಕ್ಕೆ ತೋರಿಸ್ತಾ ಇರೋದು. ನೋಡಿ ಇಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ನಾನದು ಸೆಟ್ ಆಗ್ಲಿ ಆಮೇಲೆ ಹೇಗೆ ಬಂತು ಅಂತ ನಾನು ಮುಖ ತೊಳೆದು ತೋರಿಸ್ತೀನಿ. ನೋಡಿ, ಇನ್ನೂ ಸೆಟ್ ಆಗಬೇಕಿದು, ಇನ್ನೂ ಸ್ವಲ್ಪ ಮೆತ್ತಗಿದೆ. ಇನ್ನೂ ಸೆಟ್ ಆಗಬೇಕು. ನೋಡಿ, ಒಂದು ರಾತ್ರಿ ಫುಲ್ಲು ಬಿಟ್ಟಿದ್ದೆ. ಬಾರ್ಲಿ ಗಂಜಿ ಮಾಡ್ಕೊಂಡಿದ್ದೀನಿ. ಇಷ್ಟು ಕುಡಿತೀನಿ ನಾನು. ಈ ಥರ ನೀರಾಗಿ ಮಾಡಿಟ್ಕೊಂಡು ದಿನಕ್ಕೆ 3 ಇಂದ 4 ಲೋಟ ಕುಡಿತೀನಿ. ನೋಡಿ, ಇದಿವಾಗ ಸೆಟ್ ಆಗಿದೆ. ನೋಡಿ ಈ ಥರ ಬರುತ್ತೆ. ನೋಡಿ ನೋಡಿದ್ರ, ತುಂಬ ಚೆನ್ನಾಗಿರುತ್ತೆ. ನಾನು ಆ ಪೌಡ್ರಿಗೆ ತುಂಬ ಐಟಮ್ ಹಾಕಿರ್ತೀನಲ್ಲ, ಹಾಗಾಗಿ ತುಂಬ ಅಂದರೆ ತುಂಬ. ನಿಮ್ಮ ಮುಂದೆನೇ ನಾನು ಇನ್ನೂ ಮುಖ ತೊಳೆದಿಲ್ಲ, ಅದಕ್ಕೋಸ್ಕರ ನಾನು ಇದನ್ನು ತೆಗೆದು ತೋರಿಸಿ ನಾನು ಮಾಡಬೇಕು ಅಂತ ಹೇಳಿ. ನೋಡಿ, ಇದು ಸ್ವಲ್ಪ ಇದ್ದಿತ್ತು, 3 ಶೇಪಲ್ಲಿ ಈ ಥರ ಬಂದಿದೆ. ನಾನಿವಾಗ ಇದರಲ್ಲೇ ಮುಖ ತೊಳ್ಕೊಂಡು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಇದನ್ನು ತಗೊಳ್ತೀನಿ. ನಮ್ಮ ಅಡುಗೆ ಮನೆ, ನಮ್ಮ ಬಚ್ಚಲು ಮನೆ ತುಂಬ ಚಿಕ್ಕದು. ಕ್ಯಾಮ್ರಾ ಎಲ್ಲ ಇಟ್ಟು ತೋರ್ಸೋಕ್ಕೆ ನನಗೆ ಕಷ್ಟ ಆಗುತ್ತೆ. ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ನೋಡಿ, ಇದನ್ನು ತಗೊಂಡಿದ್ದೀನಿ ನಾನು. ಏನು ಮುಖ ತೊಳೆದಿಲ್ಲ, ಹೇಗಿದೆ ನೋಡಿ. ಅಂದರೆ ನಮಗೆ ಅಂಗಡಿಲಿ ಸಿಗುತ್ತಲ್ಲ ಅಷ್ಟು ಗಟ್ಟಿ ಬರಲ್ಲ ಸೋಪು. ನೋಡಿ, ಅಷ್ಟು ಗಟ್ಟಿ ಬರಲ್ಲ, ಗಮ್ಮಂತಿರುತ್ತೆ. ನೀವು ಗರ್ ಸೋಪ್ ಉಪಯೋಗಿಸಿರೋರು ಯಾರಾದರೂ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಸ್ಮೆಲ್ ಯಾವ ಥರ ಇರುತ್ತೆ, ಯಾವ ರೀತಿ ಬರುತ್ತೆ ಅಂತ. ಹಚ್ಕೊಂಡ್ಮೇಲೆ ಸ್ವಲ್ಪ ನಾನು ಫುಲ್ಲು ಮೈಗೆಲ್ಲ ಇದೆ ಹಚ್ಕೊಳ್ಳೋದು. 2 ಕಡೆ ಮೂಗು ಚುಚ್ಚಿಸ್ಕೊಂಡಿರೋದಕ್ಕೆ ಉಚ್ಕೊಳ್ಳೋಕೆ ಕಷ್ಟ ಆಗುತ್ತೆ. ನೋಡಿ,
ಸ್ವಲ್ಪನೇ ಹಚ್ಕೊಂಡಿತ್ತು. ನೋಡಿದ್ದು ಎಷ್ಟು ನೊರೆ ಬರುತ್ತೆ. ನಮ್ಗೆ 10 ರೂಪಾಯಿ 20 ರೂಪಾಯಿನೂ ಖರ್ಚು ಬೀಳಲ್ಲ ಮಾಡಬೇಕು ಅಂದರೆ. ನಾವು ಅವಾಗವಾಗ ಮುಖ ತೊಳೆಯೋದ್ರಿಂದ ಇಲ್ಲೆಲ್ಲ ಬೆಳ್ಳಗಾಗುತ್ತೆ. ನೋಡಿ ನೋಡಿ ತೋರಿಸ್ತೀನಿ. ನೋಡಿದ್ರಲ್ಲ, ನಿಜವಾಗ್ಲೂ ತುಂಬ ಅಂದರೆ ತುಂಬ. ನೋಡಿ, ನನಗೆ ರಾತ್ರಿ ಎಲ್ಲ ಇಲ್ಲಿ ಮೈಗ್ರೇನು ನನಗೆ, ಹಾಗಾಗಿ ಇದು ಕಪ್ಪಾಗಿದೆ. ನೋಡಿ ಯಾವ ಥರ ಬರುತ್ತೆ ನೋಡಿದ್ರ. ನೋಡಿ, ನಾನೇ ಇದು ಹಳೇದು ವಿಡಿಯೋ ಮಾಡಿರಲಿಲ್ಲ, ಇದು ಹಳೇದು. ಇದು ಮೊಮ್ಮಕ್ಕಳದ್ದು 2 ಸೋಪ್ ಇರೋದು ನಮ್ಮ ಮನೇಲಿ. ಇದು ನಾನೇ ಮಾಡ್ಕೊಂಡಿರೋದು ಸೋಪು. ವಿಡಿಯೋ ಮಾಡಿರಲಿಲ್ಲ, ಈಗ ವಿಡಿಯೋ ಮಾಡಿರೋದು ನಾನು. ನೋಡಿ, ನೋಡಿದ್ರೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಅದು ನಿಮ್ಗೆ ಯಾವ ಡಿಸೈನ್ ಬೇಕಾಗಿರೋದು ಇದು ಸಿಗುತ್ತೆ. ಮೋಲ್ಡು, ಆಮೇಲೆ ಫೇಸ್ ವಾಶ್ ಪೌಡರು ನನ್ನ ಹತ್ರ ಸಿಗುತ್ತೆ. ನೋಡಿ, ಇವಾಗ ಸಿಂಪಲಾಗಿ ಒಂದು ಕ್ರೀಮ್ ಹಚ್ಕೊಂಡು ರೆಡಿ ಆಗ್ತೀನಿ. ನೋಡಿ, ಈ ಕ್ರೀಮೇ ಹಚ್ಕೊಳ್ಳೋದು ನಾನು. ಹಿಂಗೆ ತೋರಿಸ್ತೀನಿ ನೋಡಿ. ಇದು ಇಷ್ಟೇ ಸಾಕು. ನಾನು ಈ ಸೋಪಿನ ವಿಡಿಯೋ ಎಂಡ್ ಮಾಡಬೇಕು ಅಂತ ಬೆಳಗ್ಗೆಯಿಂದ ಮುಖ ತೊಳ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿರುತ್ತೆ ಸೋಪು. ನೋಡಿ, ನನ್ನ ಕ್ರೀಮು ನಾನು ಸೇಲ್ ಮಾಡಲ್ಲ. ಕ್ರೀಮು ಬೊಟ್ಟು ನಮ್ಮ ಮನೆ ಹತ್ರ ಬೆಳಗ್ಗೆ ಎದ್ದು ಊದಿನ ಕಡ್ಡಿ ಹಚ್ಬಿಡ್ತಾರೆ. ನನಗೆ ಮೈಗ್ರೇನ್ಗೆ ತುಂಬ ಕಷ್ಟ ಆಗುತ್ತೆ. ಇದೆಲ್ಲ ಕನ್ನಡಿ ನೋಡ್ಕೊಂಡು ಇಟ್ಕೊಂಡು ಬರ್ತೀನಿ. ನಾನು ಇದು ಮೀಶೋದಲ್ಲಿ ಸಿಗೋದು ಲಿಪ್ಸ್ಟಿಕ್ಕು ಇದೆ ಹಚ್ಕೊಳ್ಳೋದು. ಹಚ್ಕೊಂಡಂಗೂ ಇರುತ್ತೆ, ಇಲ್ಲ ಲೈಟಾಗಿರುತ್ತೆ. ಇದು ನಮ್ಮ ಕೊರಗಜ್ಜಂದು ಗಂಧ. ಇಷ್ಟೇ ನನ್ನ ಮೇಕಪ್. ನೋಡಿದ್ರ ಮನೇಲೆ ಹೇಗೆ ಮಾಡ್ಕೊಳ್ಬೋದು ಸೋಪು ಅನ್ನೋದು ನೋಡಿ. ನಮಗೆ
ಅಂಗಡಿಲೆಲ್ಲ ಸಿಗುತ್ತಲ್ಲ ಅಷ್ಟು ಗಟ್ಟಿ ಬರಲ್ಲ ಇದು, ಆದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಕವರ್ ಮಾಡಿ ಪ್ಯಾಕ್ ಮಾಡೋದು ತೋರಿಸ್ತೀನಿ ನಾನು. ಆ ಥರ ಪ್ಯಾಕ್ ಮಾಡ್ತಾರೆ. ಇದರಲ್ಲೇ ತುಂಬ ಡಿಸೈನ್ ಇರೋದು ಸಿಗುತ್ತೆ. ನಾನು ಈ ಥರ ಮಾಡಿಟ್ಕೊಂಡ್ರೆ ನನಗೆ ತಿಂಗ್ಳಿಗೆ 4 ಸೋಪು ಖಾಲಿ ಮಾಡ್ತೀನಿ. ನೋಡಿದ್ರಾ ಹೇಗೆ ಮಾಡೋದು ಅರ್ಜೆಂಟ್ಗೆ ಅಂತ ಹೇಳಿ, ಮನೇಲಿ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳಿ. ಏನಿಲ್ಲ, ಮೋಲ್ಡು, ಆ ಪೌಡ್ರು, ಬಾರು, ವ್ಯಾಕ್ಸ್, ಅದು ಸೋಪಿನ ಬಾರ್ ಇದ್ದರೆ ಆಯಿತು. ಎಷ್ಟು ಚೆನ್ನಾಗಾಯಿತು ಅಲ್ವಾ? ಈ ಥರ ಇದು ನನಗೆ ನನ್ನ ಪ್ರಾಡಕ್ಟ್ಗೆ ತಂದಿರೋದು. ನಾನು ಯಾವ ರೀತಿಯೂ ಸೇಲ್ ಮಾಡಲ್ಲ ಸೋಪ್ನ, ದಯವಿಟ್ಟು ನನಗೆ ಕೇಳಬೇಡಿ. ಎಲ್ಲ ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ. ಸೋಪು ಪ್ಯಾಕ್ ಮಾಡೋದು ಯಾವ ಥರ ನೋಡಿ, ಈ ಥರ ಇರುತ್ತೆ. ಸುಮ್ಮನೆ ನಾನು ತೋರಿಸ್ತಾ ಇರೋದು ನಿಮ್ಗೆ ಯಾರಿಗಾದ್ರೂ ಐಡಿಯಾ ಬರಲಿ ಅಂತ. ಇದು ಕವರು ನಾವು ಹೇಗೆ ಮಾಡಿದ್ರು ನೀವು ಯಾವ ರೀತಿ ಆದರೂ ಪ್ಯಾಕ್ ಮಾಡ್ಬೋದು. ನಾನು ಸುಮ್ಮನೆ ಪ್ಯಾಕ್ ಮಾಡೋದು ಹೇಳ್ತಿರೋದು. ನಾನು ನನ್ನ ಮಗಳಿಗೆ ಮಾಡಿಕೊಡ್ಬೇಕಾದ್ರೆ ಹೀಗೆ ಮಾಡಿ ಕಳಿಸ್ತೀನಿ. ಅದನ್ನು ನಾನು ಸುಮ್ಮನೆ ಸಿಂಪಲಾಗಿ ತೋರಿಸ್ತಾ ಇರೋದು. ಇದನ್ನು ನೋಡಿ, ಈ ಥರ ನೀವು ಅಳತೆ ಪ್ರಕಾರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ, ಹೀಗೆ ಮಾಡಿ ಸ್ವಲ್ಪ ಡಿಸೈನಾಗಿ ನೀವು ಇಲ್ಲೊಂದು ಟೇಪ್ ಸುತ್ತುತ್ತೀರಾ, ಇಲ್ಲ ಏನು ಮಾಡ್ತೀರಾ, ಇಲ್ಲ ಇನ್ನೂ ಚೆನ್ನಾಗಿ ಐಡಿಯಾ ಬರುತ್ತೆ ಒಬ್ರೊಬ್ರಿಗೆ. ಆ ಥರ ಏನಾದರೂ ಮಾಡಿ ನಾನು ನನ್ನ ಮಗಳಿಗೆ ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕಿ ನನ್ನ ಮಗಳಿಗೆ ಕಳಿಸೋದು. ನಾನು ಈ ಥರ ಬಿಸ್ನೆಸ್ ಮಾಡೋರು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಏನಂದರೆ ನೆರಳಲ್ಲೇ ಒಣಗಿಸ್ಬೇಕು, ಇಷ್ಟೇ. ನೋಡಿದ್ರಾ, ಐಡಿಯಾ ಹೇಳ್ಕೊಟ್ಟಿದ್ದೀನಿ. ಯಾರಾದರೂ ಬಿಸ್ನೆಸ್ ಮಾಡೋಂಗಿದ್ರೆ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಹೇಳಿರೋ ಐಟಮ್ ಅಷ್ಟೇ ಹಾಕಬೇಕು. ನೀವು ಮನೇಲೇ ಕಡಲೆ ಹಿಟ್ಟು ಹಾಕದೆ ಮೊಸರು ದಾಲ್ ಹಾಕ್ದೆ ರಿಸಲ್ಟ್ ಬರಲ್ಲ. ನಾನು ಅದಕ್ಕೆ ಒಂದು 18ರಿಂದ 20 ಐಟಮ್ ಹಾಕ್ತೀನಿ ಫೇಸ್ ವಾಶ್ ಪೌಡರ್ಗೆ. ಹಾಗಾಗಿ ಇದು ಅಷ್ಟು ಚೆನ್ನಾಗಿ ಬರೋದು. ಯಾರಿಗಾದ್ರೂ ಫೇಸ್ ವಾಶ್ ಪೌಡರು ಬೇಕು ಅನಿಸಿದ್ರೆ, ನಾನು ಮಾಡ್ತಿರೋ 9 ಪ್ರಾಡಕ್ಟು ಯಾರಿಗಾದ್ರೂ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಏನೇ ಬಿಸ್ನೆಸ್ ಮಾಡಬೇಕಾದ್ರೂ ಫಸ್ಟ್ ಲೈಸೆನ್ಸ್ ತೊಗೊಳ್ಳಿ. ಯಾಕಂದರೆ ನಮ್ಗೆ ಆಗದೇ ಇರೋರು ತುಂಬ ಜನ ಇರ್ತಾರೆ. ಆಗದೇ ಇರೋರು ಏನು ಮಾಡ್ತಾರೆ, ಕಂಪ್ಲೇಂಟ್ ಕೊಡೋದು, ಅದು ಇದು ಏನೋ ಮಾಡ್ತಾರೆ, ಕಿತಾಪತಿ ಕೆಲಸ ಮಾಡ್ತಾರೆ. ನಾನು ಪ್ರಾಡಕ್ಟ್ ಶುರು ಮಾಡೋಕ್ಕಿಂತ ಮುಂಚೆನೇ, ಶುರು ಮಾಡೋ ಹೊತ್ತಿಗೆ ನಾನು ಜನಕ್ಕೆಲ್ಲ ಹೇಳೋಕ್ಕಿಂತ ಮುಂಚೆನೇ ನಾನು ಲೈಸೆನ್ಸ್ ತೊಗೊಂಡು ನಾನು ಶುರು ಮಾಡಿರೋದು. ಆಯಿತಾ? ಎಲ್ಲರೂ ಅಷ್ಟೇ ಒಂದು ಲೈಸೆನ್ಸ್ ತೊಗೊಂಡು ಶುರು ಮಾಡಿ ಅಂತ ಹೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೋಪಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಧನ್ಯವಾದಗಳು. ಜೈ ಶ್ರೀರಾಮ್.